ಇನ್ನು ವಿಧಾನಸೌಧದಲ್ಲಿ 25 ಲಕ್ಷ ನಗದು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಪುಟ್ಟರಂಗ ಶೆಟ್ಟಿ ರಾಜೀನಾಮೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ವೈ ಒತ್ತಾಯವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಮಂತ್ರಿಗಳು ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ, ಇದು ಪರ್ಸೆಂಟೇಜ್ ಸರ್ಕಾರ ಅನ್ನೋದು ಸಾಬೀತಾಗಿದೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 24 ಗಂಟೆ ಒಳಗೆ ಪುಟ್ಟರಂಗ ಶೆಟ್ಟಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಸಚಿವ ಸ್ಥಾನದಿಂದ ಪುಟ್ಟರಂಗ ಶೆಟ್ಟಿ ಅವರನ್ನ ಕೈ ಬಿಡಬೇಕು, ಇಲ್ಲ ಅಂದ್ರೆ ಜನರೇ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಎಸ್ವೈ. ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ. ಮುಖ್ಯಮಂತ್ರಿಗಳು ಪದೇ ಪದೇ ವೇದಾಂತ ಉಪದೇಶಗಳನ್ನು ಮಾತನಾಡ್ತಾರೆ, ಆದರೆ ವಾಸ್ತವಿಕ ಅವರ ಬುಡದಲ್ಲೇನೆ ಈ ರೀತಿ ಘಟನಾವಳಿಗಳು ನಡೆದಿದೆ. ಆ ಮಂತ್ರಿಯ PA ಮೋಹನ್ ಈ ಅವ್ಯವಹಾರದಲ್ಲಿ ಪಾಲ್ಗೊಂಡು ಕವರ್ ಮೇಲೆ ಮಂತ್ರಿಗಳ ಹೆಸರು ಸಿಕ್ಕಿದೆ. ಈ ಪುಟ್ಟರಂಗ ಶೆಟ್ಟಿಯನ್ನು 24 ಗಂಟೆಯಲ್ಲಿ ಡ್ರಾಪ್ ಮಾಡಬೇಕು ಸಚಿವ ಸಂಪುಟದಿಂದ. ನಿಮ್ಗೇನಾದರೂ ನೈತಿಕ ಹೊಣೆ ಇದ್ರೆ ಜವಾಬ್ದಾರಿ ಇದೆ, ಇಲ್ಲ ಅಂದರೆ ಜನನೇ ಇದು ತಕ್ಕ ಪಾಠವನ್ನು ಕಲಿಸ್ತಾರೆ. ಇದು ಈ ಘಟನೆ ಈ ಸರ್ಕಾರದಲ್ಲಿ ನಡೀತಾ ಇರುವಂಥ ಒಂದೆರಡು ಘಟನೆಗಳಿಗೆ ಉದಾಹರಣೆ. ಈಗ ಪುಟ್ಟರಂಗ ಶೆಟ್ಟಿ ಅವರು ಸಿಕ್ಕಾಕೊಂಡ ಮೇಲೆ ಈಗ ನನಗೆ ಅರ್ಥ ಆಗ್ತಾ ಇದೆ, ಮುಖ್ಯಮಂತ್ರಿಗಳು ಹೋಟೆಲ್ನಲ್ಲಿ ಯಾಕೆ ವಾಸ್ತವ್ಯ ಮಾಡ್ತಾರೆ ಅಂತೇಳಿ ಈಗ ನನಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ. ಈಗ ಸಿಕ್ಬಿದ್ದಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರ ಬಗ್ಗೆ ಅವರದೇ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸುತ್ತೆ, ಕೂಡಲೇ ಪುಟ್ಟರಂಗ ಶೆಟ್ಟಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇಲ್ಲದೆ ಹೋದ್ರೆ ನಾಳೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡುತ್ತೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ